ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗಾಗಲೇ ಪ್ರೋಮೋ ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಗಿಲ್ಲಿ ಅವರು ಮತ್ತೆ ಸೂರಜ್ ಅವರು ವೇಟ್ ಮಾಡ್ತಿರ್ತಾರೆ. ಇವರು ಮನೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರಿಷಾ ಅವರು. ಯಾಕಂದ್ರೆ ಅವರನ್ನು ಎಷ್ಟೋ ಸತಿ ತುಂಬಾ ಸತಿ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ರಿಷಾ ಬನ್ನಿ, ಬಕೆಟ್ ಕೊಡಿ ಅಂದ್ರೆ ಅವರಿಗೆ ಸ್ನಾನ ಮಾಡೋದು ಬೇಡವಾ, ಅವರಿಗೆ ವಾಶ್ರೂಮ್ ಹೋಗೋದು ಬೇಡವಾ, ಇವರು ವೇಟ್ ಮಾಡ್ತಿದ್ದಾರೆ. ರಿಷಾ ಅವರದು ನೋ ರಿಯಾಕ್ಷನ್. ಇವರು ಅದಕ್ಕೆ ಗಿಲ್ಲಿ ಹೇಳ್ತಾರೆ ನಿನ್ಗೆ ಈಗ ಮಾಡ್ತೀನಿ ಅಂತ. ಆಕ್ಚುಲಿ ನಾವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಗಿಲ್ಲಿ ಅವರ ಮಿಸ್ಟೇಕ್ ಇಲ್ಲ. ಎಲ್ಲರೂ ಕೂಡ ಸ್ಟ್ಯಾಂಡ್ ಆಲ್ಮೋಸ್ಟ್ ತೆಕೊಂಡಿದ್ದಾರೆ ಹೋದ ವೀಕಲ್ಲಿ. ರಘು ಅವರು ಕೂಡ ಹೇಳಿದ್ದಾರೆ ಲೈಕ್ ನೀವು ಹೋಗ್ತೀರಾ, ಹೋದ್ಮೇಲೆ ನೆಕ್ಸ್ಟ್ ಸ್ನಾನ ಮಾಡಿ. ಯಾಕಂದ್ರೆ 16 ಜನ ಕಂಟೆಸ್ಟೆಂಟ್ ಇರುವ ಪ್ಲೇಸಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು 3 ವಾಶ್ರೂಮ್ ಇರೋದು, ಅದರಲ್ಲಿ ಒಂದೊಂದು ಇದಿರ್ತದೆ ಅಂತ ಹೇಳ್ಬೋದು. ನಾನು ಅದಕ್ಕೆ ಎಂತ ಹೇಳುದಂದ್ರೆ ಬಕೆಟ್ ಕೂಡ ಇರಲಿಲ್ಲ. ಬಕೆಟ್ ಕೂಡ ಅಲ್ಲಿಂದ ಬಕೆಟ್ ಇಲ್ಲಿ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ರಿಷಾ ಅವರು. ಬಕೆಟ್ ಕೂಡ 2 ಬೇಕು ಅವರಿಗೆ, ಆಯ್ತಾ. ಅದಕ್ಕೆ ಇವರು ಎಂತ ಮಾಡ್ತಾರೆ ಅಂದ್ರೆ ಅವರ ಬಟ್ಟೆಗಳುಂಟಲ್ಲ ಅದನ್ನು ಟಾಯ್ಲೆಟ್ ಅಲ್ಲಿ ಕೂಡ ಅಲ್ಲ, ಈಚೆ ಸೈಡ್ ಇಡ್ತಾರೆ. ಓಕೆ, ಅವರದು ಮಿಸ್ಟೇಕ್ ಅಂತ ನಾನು ಹೇಳುದಿಲ್ಲ. ಕಂಪ್ಲೀಟ್ ಆಗಿ ಅವರ ಪ್ಲೇಸ್ ಅಲ್ಲಿ ಬೇರೆಯವರು ಕೂಡ ಇಡ್ತಿದ್ರೆ ಹಾಗೇನೆ ಮಾಡ್ತಿದ್ರು ಅಂತ ಹೇಳ್ಬೋದು. ಅಂಡ್ ಏನಾಗ್ತದೆ ನೆಕ್ಸ್ಟ್ ಇವರೆಂತ ಮಾಡ್ತಾರೆ, ರಿಷಾ ಅವರದನ್ನು ನೋಡಿ ಅವರಿಗೆ ಹೊಡಿತಾರೆ. ಆಕ್ಚುಲಿ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾರು ಕೂಡ ಹೊಡೆದು ಬಡುವುದು ಮಾಡ್ಲಿಕ್ಕಿಲ್ಲ. ಹಾಗೆ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಬಿಗ್ ಬಾಸ್ನವರು ಕಳಿಸ್ತಾರೆ ಅವರನ್ನು. ಇವರು ಹೊಡೆದ್ರ ಓಕೆ. ಇವರೆಂತ ಮಾಡ್ತಾರೆ, ಅವರ ಡ್ರೆಸ್ ಅನ್ನು ಒಟ್ರಾಶಿ ಬಿಸಾಡಿ ಕಾಲಿನಲ್ಲಿ ಒದ್ದಿದ್ದಾರೆ ಅಂತ ಹೇಳ್ಬೋದು. ಕಾಲಿನಲ್ಲಿ ಒದ್ದಿ ಗಿಲ್ಲಿ ಅವರನ್ನು ದೂಡಿದ್ದಾರೆ. ಅಷ್ಟು ಓವರ್ ರಿಯಾಕ್ಷನ್ ಕೂಡ ಮಾಡಬೇಕು ಅಂತಲ್ಲ ಇಲ್ಲ ರಿಷಾ ಅವರಿಗೆ. ನಾನು ಕಮೆಂಟ್ ಸೆಕ್ಷನ್ ನೋಡಿದುವಾಗ ಓ ಮೈ ಗಾಡ್, ಗಿಲ್ಲಿ ಅವರಿಗೆ ಇನ್ನಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ರಕ್ಷಿತ್ ಅವರು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಲೈಕ್ ಅವರಿಗೆ ಹೊಡಿಬೇಡಿ, ಸ್ವಲ್ಪ ಅವರು ಪ್ರೊಟೆಕ್ಟ್ ಮಾಡಲಿಲ್ಲದಿದ್ರೆ ಗ್ಯಾರಂಟಿ ರಿಷಾ ಅವರು ಹೊಡಿತಿದ್ರು ಅಂತ ಹೇಳ್ಬೋದು. ನನಗಂತೂ ತುಂಬಾ ಕೋಪ ಬಂದಿದೆ. ವಿಲ್ ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೊಂಡು. ಬಾಯ್. ಸಬ್ಸ್ಕ್ರೈಬ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಲವ್ ಯು ಆಲ್.